ಹಾಯ್ ಗೈಸ್, ವುಮೆನ್ ಫಿಶಿಂಗ್ ಎಲ್ಲರಿಗೂ ಸ್ವಾಗತ. ನಾನು ಯಾವಾಗಲೂ ಒಬ್ಬನೇ ಬರ್ತೀನಲ್ಲ, ಇವತ್ತು ನನಗೆ ನಮ್ಮ ಫಾಲೋವರ್ ಆ್ಯಂಡ್ ಸಬ್ಸ್ಕ್ರೈಬರು ವಿನೋದ್ ಈಗ ವರ್ಕಾ ಇಲ್ಲ ಬೆಂಗಳೂರು. ಓ ಹಿಂಗದಾನಾ? ಓಕೆ ಬ್ರೋ. ಗೈಸ್ ಯಲಹಂಕದಿಂದ ನಮ್ಮ ಫಾಲೋವರ್ಸು ಬಂದಿರೋದು. ಓಕೆ, ಆಮೇಲೆ ನಮ್ಮ ಫ್ರೆಂಡು ಅರುಣ್ ಬ್ರೋ ಇದ್ದಾರೆ, ಅಲ್ಸೂರ್. ಓಕೆ, ಅವಾಗ ಇನ್ನೊಬ್ರು ವಿಲ್ಸನ್ ಅಂತ ಇದ್ದಾರೆ, ಅವ್ರು ಬಂದಿಲ್ಲ ಇವತ್ತು. ಈಗ ಸ್ನೇಕ್ ಹೆಡ್ಗೆ ಬಂದಿರೋದು. ಓಕೆ, ಆಗ ನೋಡೋಣ. ಇವರು ಬೈಟ್ ಕಾಸ್ಟಿಂಗ್ ರೀಲ್ ಎತ್ಕೊಂಡು ಬಂದಿದ್ದಾರೆ, ಅವರು ಬ್ರದರು ಬಂದಿದ್ದಾರೆ. ಇವ್ರ ಪೇರೇನು? ಸ್ಟೀಫನು ವಿನೋದ್. ಅಲ್ಲೆಲ್ಲ ನಮಗೆ ಸ್ನೇಕ್ ಹೆಡ್ ಸಿಗುತ್ತೆ. ಓಕೆ, ಆಗ ನಮ್ಮ ಫಾಲೋವರ್ಸ್ನ ಇಲ್ಲಿ ಬಿಡ್ತೀನಿ, ನಾನು ಓಪನ್ ವಾಟ್ರಿಗೆ ಹೋಗ್ತೀನಿ. ಬ್ರೋ, ತುಂಬ ಲಾಂಗ್ ಕಾಸ್ಟ್ ಮಾಡಿಬಿಡಿ. ಒಂದು ಗಿಡ ಮೇಲೆ ಬೀಳಬೇಕು. ಓಕೆ, ಇಲ್ಲಾಂದರೆ ಆ ಕಡೆ ಕರೆಗೆ. ಓಕೆ, ಅಲ್ಲಿ ಬಿತ್ತು ನೀರಿಗೆ ಹಾಕ್ಬೇಡಿ, ಸರಿನಾ? ಆದರೆ ನಮಗೆ ಇಲ್ಲಿ ಹತ್ರನೇ ಇರುತ್ತೆ ಸ್ನೇಕ್ ಹೆಡ್. ಸ್ವಲ್ಪ ನೀರಿಗೆ ಹತ್ರ ಹೋಗಿದ್ರೆ ಸ್ವಲ್ಪ ಕಾಸು ಮಾಡ್ಕೊಳ್ಳಿ. ಓಕೆ, ನಾನು ಓಪನ್ ವಾಟ್ರಿಗೆ ಹೋಗ್ತೀನಿ, ಇಲ್ಲಾಂದರೆ ಆ ಕಡೆ ಹೋಗ್ತೀನಿ, ಸರಿನಾ? ಮೀನೇನಾದರೂ ಹೊಡೆದ್ರೆ ಒಂದು ಚಿಕ್ಕ ವೀಡಿಯೋ ಮಾಡ್ಕೊಳ್ಳಿ, ಸರಿನಾ? ಯಾಕಂದರೆ ನಿಮ್ಮನ್ನ ಫ್ರೀಯಾಗಿ ಬಿಡ್ತಾ ಇದ್ದೀನಿ. ಓಕೆ, ಆರಾಮಾಗಿ ಮಾಡಿ. ಓಕೆ ಬ್ರೋ. ಹಾಂ, ಬಾಯಾ ಗಾಯ್ ಎಕ್ಸೈಟ್ ಫಿಶಿಂಗ್ ಅದೆಲ್ಲ ಏನೂ ಇಲ್ಲ. ಓಕೆ ಬ್ರೋ, ಗೈಸ್ ಯಾವಾಗಲೂ ನಮ್ಮ ಜೊತೆ ಯಾರು ಬಂದ್ರೂ ಅವ್ರ ಜೊತೆನೇ ಇಟ್ಕೊಂಡು ಅವ್ರಿಗೆ ಫ್ರೀಯಾಗಿ ಅಡ್ವೈಸ್ ಮಾಡ್ಕೊಂಡು ಇಲ್ಲಾಕು ಅಲ್ಲಾಕು ಅಂತ ಟೆನ್ಷನ್ ಕೊಡಬಾರ್ದು. ನಾವು ಸ್ಪಾಟ್ಗೆ ತೊಗೊಂಡ್ಬಂದು ಬಿಟ್ಟರೆ ಸಾಕು, ಅವ್ರು ನೋಡ್ಕೊತಾರೆ, ಅವ್ರಿಗೆ ಗೊತ್ತಾಗಿರುತ್ತೆ. ಓಕೆ, ಅವ್ರನ್ನ ಫ್ರೀಯಾಗಿ ಬಿಟ್ಟರೆ ಅವ್ರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮೇಯ್ನ್ ಪಾಯಿಂಟ್ ಅದೇ. ಓಕೆ, ಅವ್ರಿಗೆ ತುಂಬ ಟೆನ್ಷನ್ ಕೊಡಬಾರ್ದು. ಓಕೆ, ಫಸ್ಟ್ ಕಾಸ್ಟ್ ಮಾಡಿರೋದಾರೆ. ಓಕೆ, ನಾವು ಆ ಕಡೆ ಹೋಗೋಣ. ನಾನು ಅರುಣ್ ಅವರು ಆ ಕಡೆ ಹೋಗ್ತೀವಿ. ಅವ್ರಿಗೆ ಒಂದು ಮಾತು ಹೇಳ್ಬಿಟ್ಟು ಬರ್ತೀನಿ. ಗೈಸ್, ನಿಮ್ಗೆ ಕಾಣುತ್ತಾ ಏನೋ? ಇವ್ರಿಗೆ ಇವಾಗಲೇ ಹೇಳ್ದೆ, ಇಲ್ಲೊಂದು ಸ್ನೇಕ್ ಹೆಡ್ಡು ಇವಾಗ ಏರ್ ತಗೊಂಡು, ಇವ್ರು ನೋಡಿಲ್ಲ. ಅಲ್ಲಿ ನೋಡಿ, ಅದು ಸ್ನೇಕ್ ಹೆಡ್ಡೆ. ಅದು ಗೈಸ್ ಏರ್ ಎತ್ತಿದೆ, ನೀರಿಗೆ ಹಾಕ್ಬೇಡಿ. இங்கே ஒரு 3 வீஸ் வச்சுக்கிறோம். நம்மளுக்கு எடுத்தவொடனே மீன் கிடைக்காது. ஒரு இடத்துல 3 வீஸ் இல்லைன்னா 15 வீஸ் வீசணும். அப்போ தான் அந்த உள்ளே இருக்கிற மீன் வெளியே வரும். ரெண்டு வீக்ஸ் போதும். வாங்க கிட்ட ಗಾಯ್ಸ್, ಒಂದು ಬುಲ್ ಸಿಕ್ತು ಗಾಯ್ಸ್. ಗೈಸ್, ತುಂಬ ಕಾಸು ಮಾಡಿದ್ದೀನಿ. ನಮ್ಮದು ಕರ್ನಾಟಕ ಬುಲ್, ಬ್ರೌನ್ ಕಲರು. ಓಕೆ ಗೈಸ್, ತುಂಬ ಕಾಸು ಮಾಡಿದ್ದೀನಿ. ಓಕೆ, ಇವರು ಅಲ್ಲಿದ್ದರು, ಸರಿ ನೋಡ್ಕೊಂಡು ಬರ್ತೀನಿ ಅಂತ ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ನಮಗೆ ಒಂದು ಸ್ಟ್ರೈಕ್. ಓಕೆ, ಒಳ್ಳೆ ಸೈಜ್ ಗೈಸ್. ಪ್ಲೇಯರ್ ಚಿಕ್ಕದು ತಗೊಂಡು ಬಂದುಬಿಟ್ಟಿದ್ದೀನಿ ಗೈಸ್, ಮರ್ತೋಗ್ಬಿಟ್ಟೆ. ಈಗ ಇದನ್ನು ಲೈವ್ ಆಗಿ ನಮ್ಮ ಟ್ಯಾಂಕ್ ಹಾಕೋಣ ಗೈಸ್. ಟ್ರೈ ಮಾಡ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಬ್ರೋ, ಕವರ್ ಇದೆ ಕೊಡಿ. ಆಗ ನಮ್ಮದು ಕರ್ನಾಟಕ ಬುಲ್. ನಮ್ಮ ಫಾಲೋವರ್ಸ್ ಏನು ಹೊಡೆದಿದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ.
ಯಾಕಂದರೆ ಇದು ಹೊಡೆದಿದ್ದು ಒಂದು ಓಪನ್ ವಾಟ್ರಿಗೆ ಅವ್ರಿಗೆ ಬಿಟ್ಟರೆ ಏನೋ ಸೈಕ್ ಆಗಿಬಿಡ್ತಾರೆ. ಓಕೆ, ಅದಕ್ಕೆ ಅವರ ಗಿಡ ಹತ್ರ ಬಿಟ್ಟಿದ್ದೀನಿ. ಏನು ಹೊಡೆದಿದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ. ಒಂದು ಕವರ್ ತೊಗೊಂಡು ಬಂದಿದ್ದೀನಿ, ಆ ಕವರ್ಗೆ ಹಾಕಿ ಇದನ್ನು ಸೇಫ್ಟಿ ಮಾಡೋಣ ಗೈಸ್. ಈಗ ಸ್ವಲ್ಪ ನೀರು ಬೇಕಾಗಿರುತ್ತೆ. ಬ್ಯಾಂಕ್ ತಗೊಂಡು ಬಂದಿದ್ದೀನಿ. ನಮಗೆ ಒಂದು ಜೋಡಿ ಸಿಕ್ಕರೆ ಸಾಕು ಗೈಸ್, ಪ್ಯಾಕಪ್ ಮಾಡ್ತೀನಿ ಇಲ್ಲಿಂದ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ಸ್ನೇಕ್ ಹೆಡ್ ಹೊಡೆದಿದ್ದ ಕಡೆ ಇನ್ನೊಂದು ಸರಿ ಒಂದು 15 ಸರಿ ತಿರ್ಗಾ ಕಾಸು ಮಾಡಿ, ತಿರ್ಗಾ ಅಲ್ಲಿ ಇನ್ನೊಂದು ಇರುತ್ತೆ, ಖಂಡಿತ ನಮಗೆ ಬೀಳುತ್ತೆ. ಬಿದ್ದಿಲ್ಲ ಅಂದರೆ ಏನೂ ಇಲ್ಲ. ಯಾಕಂದರೆ ನೀವು 2-3 ವೀಡಿಯೋನಲ್ಲಿ ನೋಡಿರ್ತೀರ, ಒಂದು ಸ್ನೇಕ್ ಹೆಡ್ ತೆಗಿತೀನಿ ಆಚೆ ಕಡೆ, ಆಮೇಲೆ ನಮ್ಮ ಕ್ಯಾಮ್ರಾಮನ್ ಹೇಳ್ತಾರೆ ಪಕ್ಕದಲ್ಲೇ ಅದದು ಜೋಡಿ ಇರುತ್ತೆ ಅದನ್ನು ಹೊಡಿ ಅಂತ. ಆವಾಗ ಹಾಕಿದ ತಕ್ಷಣ ಅದೂ ಬರುತ್ತೆ. ಆಗ ನೀವು ಮಿಸ್ ಮಾಡಬೇಡಿ. மீன் பிடிச்சிச்சு ப்ரோ, நான் வேற எங்கேயோ பார்த்தேன் ಗಾಯ್ಸ್. ಬೇರೆ ಎಲ್ಲ ನೋಡ್ತಾ ಇದ್ದ ಗಾಯ್ಸ್. ಫ್ರಾಗ್ನ ಕಚ್ಚಿ ನಾನು ಅಲ್ಲಿ ನೋಡ್ತಾ ಇದ್ದೆ. ಇದು ಫ್ರಾಗ್ನ ಲೈಟು ಅದು ಸ್ಟ್ರೈಕೇ ಗೊತ್ತಾಗಿಲ್ಲ. ಸುಮ್ಮನೆ ಹಂಗೆ ಎತ್ಕೊಂಡು ಟೈಟ್ ಇತ್ತು, 1 ಸೆಕೆಂಡ್ ಟೈಟು, ಆಮೇಲೆ ಹೋಯ್ತದು. ಗಾಯ್ಸ್ ಒಂದು ಚೆನ್ನ. ಓಕೆ ಬಾ ತಾಯಿ ಫ್ರಾಗ್ಗೆ ಒಂದು ಚೆನ್ನ. ಓಕೆ ಓಪನ್ ಶಾಟ್. ಓಕೆ ಹ್ಯಾಪಿನಾ ಬ್ರೋ? ಹ್ಯಾಪಿ, ಸೂಪರ್ ಹ್ಯಾಪಿ. ನಮ್ಮ ಅರುಣ್ ಬ್ರದರು ಫುಲ್ ಹ್ಯಾಪಿ. ನಮ್ಮ ಫಾಲೋವರ್ಸ್ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಾಲೋವರ್ಸ್ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಕಾರ್ಪ್ ಫಿಶಿಂಗ್ ಮಾಡೋಕ್ಕೆ ಇವ್ರು ಬಂದಿದ್ದಾರೆ ನನ್ನ ಜೊತೆ. ಓಕೆ ಅದ್ರದ್ದು ಫೋಟೋಸ್, ಹಳೆ ಫೋಟೋಸ್ ಎಲ್ಲ ಇದೆ, ಅದು ಹಾಕ್ಕೊಡ್ತೀನಿ. ಓಕೆ ಆಗ ಇವರು ಫಸ್ಟ್ ಟೈಮ್ ಸ್ನೇಕ್ ಹೆಡ್ಡು
ಆಗ ಬ್ರೋ ಇದು ಸ್ಯಾಟಿಸ್ಫ್ಯಾಕ್ಷನಾ? ಓಕೆ. ಟಯರ್ಡ್ ಆಗಿದೆಯಾ? ಇಲ್ಲ. ಓಕೆ ಓಕೆ ಬ್ರೋ. ಓಕೆ ಗೈಸ್, ನೋಡೋಣ. ಇನ್ನೂ ಒಂದು 100 ಮೀಟ್ರಿಗೆ ಸ್ಪಾಟ್ ಇದೆ, ಅದಕ್ಕೆ ಮೇಲೆ ಸ್ಪಾಟ್ ಇಲ್ಲ. ಹೆಂಗೆ ಹೋಗೋದಂತನೂ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನೋಡಿದ್ದು ಸ್ಪಾಟು ಇವಾಗ ಇರೋ ಸ್ಪಾಟುಗೆ ತುಂಬ ಡಿಫ್ರೆನ್ಸ್ ಇದೆ. ಚಿಕ್ಕ ಚೆನ್ನ ಸ್ಟಾರ್ಟಾಸು ತುಂಬ ಇದೆ, 1-2 ಇಲ್ಲ, ಒಂದು 150 ಗ್ರಾಮು 100 ಗ್ರಾಮು ಅದೆಲ್ಲ ಒಂದು ವರ್ಷ ಆಯ್ತಂದರೆ ನಮಗೆ ಒಳ್ಳೆ ಈ ಸೈಜ್ ಸಿಗುತ್ತೆ. ಓಕೆ. ಆಮೇಲೆ ನನಗೆ ಒಂದು ಬುಲ್ ಸಿಕ್ತು, ಇನ್ನೊಂದು ಬುಲ್ ಮಿಸ್ ಮಾಡಿಬಿಟ್ಟೆ. ನಾನು ಹಾಕಿ ಬೇರೆ ಎಲ್ಲ ನೋಡ್ತಾ ಇದ್ದೆ. ಓಕೆ. ಬೇರೆ ಎಲ್ಲ ನೋಡ್ತಾ ಇರುವಾಗ ಇದನ್ನು ಲೈನ್ ಟೈಟ್ ಆಯಿತು. ಉಕ್ಕಪ್ ಕೊಡೋಣ ಬೇಡವಾ ಉಕ್ಕಪ್ ಅಂತ ನೋಡೋವಾಗಲೇ ಅದು ಫ್ರಾಗ್ನ ಇದು ಬಿಟ್ಬಿಡ್ತು. ಓಕೆ. ಇವಾಗ ಕಂಟಿನ್ಯೂ ಮಾಡ್ತೀನಿ. ಇದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ ಇದು ಮಾಡ್ತೀನಿ ಗೈಸ್, ಲೈವಾಗಿ ತಗೊಂಡೋಗ್ತೀನಿ. ಯಾಕಂದರೆ ಈ ಬಿಸಿಲಿಗೆ ಅಷ್ಟು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಹೋಗೋಷ್ಟರಲ್ಲಿ ಮೀನು ಆಫ್ ಬಾಯ್ಲ್ ಆಗಿಬಿಡುತ್ತೆ, ತಿನ್ನೋಕ್ಕೂ ಆಗೋದಿಲ್ಲ, ವೇಸ್ಟ್ ಆಗುತ್ತೆ. ಇಲ್ಲಾಂದರೆ ರಿಲೀಸ್ ಮಾಡಬೇಕಾಗಿರುತ್ತೆ. ಜಿಲೇಬಿ ಹತ್ತದಲ್ಲ वली किताब होगा
ಗೈಸ್ ಒನ್ ಮೋರ್ ಚೆನ್ನ ಸ್ಟಾರ್ಟ ಒನ್ ಮೋರ್ பேக் ஆகாது. Okay, bro. We'll take it later. Okay. அப்படியே இருங்க கைஸ். ஒன் மோர் சென்னா ஸ்டார்ட்டா. ಇಂದ್ರಾ ರಾಡ್ ಒಂದೊಂದು ಕಾಸ್ಟು ಒಂದು ಸ್ಪಾಟ್ಗೆ ಒಂದು 30 ಕಾಸ್ಟ್ ಮಾಡ್ತೀನಿ, 30-40 ಕಾಸ್ಟ್ ಕಂಟಿನ್ಯೂಸ್ ಮಾಡ್ತೀನಿ. ಆದರೆ ರಾಡು ಲೈಟ್ ವೆಯ್ಟು, ಉಕ್ಕಪ್ಪು ಕೊಡ್ಬೋದು, ಆರಾಮಾಗಿ ಉಕ್ಕಪ್ ಕೊಡ್ಬೋದು. ಇವಾಗ ನೋಡಿರ್ತೀರ ನೀವು, ನಾನು ತಾಯಿ ಫ್ರಾಗ್ ಹಾಕಿದ್ದೀನಿ. ಓಕೆ, ತಾಯಿ ಫ್ರಾಗ್ಗೆ ಉಕ್ಕು ಕಚ್ಚಿದ ತಕ್ಷಣ ಓಪನ್ ಆಗಿಬಿಡುತ್ತೆ. ಓಕೆ, ಉಕ್ಕಪ್ ಅಷ್ಟು ಕೊಡಬೇಕಂತ ಇಲ್ಲ, ಆದರೆ ಗಿಡ ಇದೆ ಅಲ್ಲ ಪರವಾಗಿಲ್ಲ. ಇಂದ್ರಾ ರಾಡು ಓಕೆ, ಲೈಟ್ ವೆಯ್ಟು, ಸಖತ್ ಗೇಮು. ಆಮೇಲೆ ಶಡೋನ ರೀಲು, ಇದು ಒಂದು ಕಾಂಬೋ. ಈ ಥರ ಒಂದು ಸೆಟ್ ಇಟ್ಕೊಂಡು ಒಂದು 4 ಫ್ರಾಗು ತಗೊಂಡು ಹೋಗ್ತಾಯಿರಿ, ಕಾಸ್ಟ್ ಮಾಡ್ತಾಯಿರಿ, ಟಯರ್ಡ್ ಆಗೋದಿಲ್ಲ. ಓಕೆ ಓಕೆ ಗೈಸ್, ಇದನ್ನು ಇವಾಗ ಪ್ಯಾಕ್ ಮಾಡ್ತೀನಿ. ಇವಾಗ ಅಲ್ಲಿಗೆ ಹೋಗಿ ಬ್ಯಾಗ್ ತಗೊಂಡು ಬರಬೇಕು. ಓಕೆ ಬ್ರೋ, ಇಲ್ಲೇ ಇರಿ. ಅಪ್ಪ ಅಯ್ಯೋಯ್ಯೋ, ಮೇಯ್ನು ಲಗೇಜ್. ಸ್ನೇಕ್ ಹೆಡ್ ಫಿಶಿಂಗ್ಗೆ ಲಗೇಜ್ ಇರಬಾರ್ದು, ಆವಾಗ ಗೇಮ್ ಸಖತ್ತಾಗಿರುತ್ತೆ. ಇದೇ ನಾನು ಕ್ಯಾಚ್ ಆ್ಯಂಡ್ ರಿಲೀಸ್ ಮಾಡಿದ್ರೆ ಆ ಕಂಟೆಂಟ್ ಬೇರೆ ಸಖತ್ತಾಗಿರ್ತೈತೆ. ಹಿಡಿಯೋದು ಬಿಡೋದು. ಓಕೆ ಓಕೆ, ಇದನ್ನು ಇವಾಗ ಪ್ಯಾಕ್ ಮಾಡಿಬಿಡೋಣ. ಓಕೆ, 3 ಸ್ನೇಕ್ ಹೆಡ್ ಲೈವ್ ಆಗಿದೆ ತಗೊಂಡು ಹೋಗೋಣ. ಇರ್ಗ ಗೈಸ್, ತಾಯಿ ಫ್ರಾಗ್ ಹಾಕಿದ್ದೀನಿ. ಓಪನ್ ವಾಟ್ರಿಗೆ ತಾಯಿ ಫ್ರಾಗ್ ಯೂಸ್ ಮಾಡಿ. ಓಪನ್ ವಾಟ್ರಿಗೆ ತಾಯಿ ಫ್ರಾಗ್ ಯೂಸ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ, ಮೀನು ಮಿಕ್ಸ್ ಆಗೋದಿಲ್ಲ. ಓಕೆ, ಇವಾಗ ತಿರ್ಗಾ ಕಂಟಿನ್ಯೂ. Hello. ಬ್ರೋ, ಸೂಪರ್ ಆಗಿ ಬಂದಿದೆ. ಬನ್ನಿ ಪರವಾಗಿಲ್ಲ. What is that? ನಮ್ಮೂರಲ್ಲಿ ಕೇರಳನಲ್ಲಿ ಈ ಥರ ಇರುತ್ತೆ. ಈ ಥರ ಏನೋ ಕೂತ್ಕೊಳಕ್ಕೆ ಇರುತ್ತೆ, ಆದರೆ ಅಲ್ಲಿ ಕರಡಿ ಇರುತ್ತೆ ಗೈಸ್. ನಾನು ಊರಿಗೆ ಹೋಗುವಾಗ ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ಇರುತ್ತೆ ಗೈಸ್. ನಾನು ನಿಮಗೆ ಕರಡಿ ಹೆಂಗೆ ಕೂತ್ಕೊಳತ್ತಂತ ನಿಮ್ಗೆ ತೋರಿಸ್ಕೊಡ್ತೀನಿ ಊರಲ್ಲಿ. ಓಕೆ, ನಮ್ಮ ಮನೆ ಊರಲ್ಲಿದೆಲ್ಲ ಅಲ್ಲಿ. Big one, bro. ಗೈಸ್, ಒಂದು ಕಾಂಬೋ ಅಂದರೆ ನಮ್ಮದು ಇಂದ್ರಾ ರಾಡು, ಒಂದು 5000 ಸೀರೀಸ್ ರೀಲು. ಓಕೆ, ಶೆಡೋನಾ, ಇಂದ್ರಾ ರಾಡು, ಲೈಟ್ ವೆಯ್ಟು, ಕಾಸ್ಟ್ ಮಾಡಿದ್ರೆ ಕೈ ನೋವೋದಿಲ್ಲ. ಓಕೆ, ಆರಾಮಾಗಿದೆ ಕಾಂಬೋ, ಆರಾಮಾಗಿ ಫಿಶಿಂಗ್ ಮಾಡ್ಬೋದು. ಓಕೆ, ಆಗ ಮೇಯ್ನ್ ಪಾಯಿಂಟ್ ಏನಂದರೆ, ಒಂದು ಸ್ಪಾಟಿಂದ ಇನ್ನೊಂದು ಸ್ಪಾಟ್ಗೆ ಹೋಗೋವಾಗ ರಾಡನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇವರು ಫೋಲ್ಡ್ ಮಾಡಿಲ್ಲ, ಯಾಕಂದರೆ ಅಲ್ಲಿ ಕರೆಂಟ್ ಇದೆ. ಟಚ್ ಆಗಿದ ತಕ್ಷಣ ಹೋಗ್ಬಿಡುತ್ತೆ, ರಾಡು ಹೋಗುತ್ತೆ, ಕೈ ಹೋಗುತ್ತೆ. ಎಲೆಕ್ಟ್ರಿಕ್ ಶಾಕು ತುಂಬ ಅಬ್ಸರ್ವ್ ಮಾಡುತ್ತೆ ಇದು. ಓಕೆ, ಆಗ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋವಾಗ ರಾಡನ್ನ ಫೋಲ್ಡ್ ಮಾಡಿಬಿಡಿ, ಸ್ಪಾಟ್ಗೆ ಹೋಗ್ಬಿಟ್ಟು ಜಾಯಿನ್ ಮಾಡ್ಕೊಳೋದು. ಓಕೆ, ಇದು ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬ ಖುಷಿ ಆಗಿಬಿಟ್ಟಿದ್ದಾರೆ ಇವಾಗ. ಹೆಂಗೆ ಬ್ರೋ ಆಯಿತು? ಚೆನ್ನಾಗಿತ್ತು, ಹೊಸ ಎಕ್ಸ್ಪೆರಿಮೆಂಟು, ಓಕೆ, ಹೊಸ ಎಕ್ಸ್ಪೀರಿಯೆನ್ಸು. ಲೈಕ್ ಹತ್ತಿಡೋದು ಮತ್ತು ಫಿಶಿಂಗ್ ಹೆಂಗೆ ಕಾಸ್ಟ್ ಮಾಡೋದು, ಯಾವ ಥರ ಕಾಸ್ಟ್ ಮಾಡೋದು. ಬ್ರೋ, ಇದು ನಮ್ಮದು ಹಳೆ ಸ್ಪಾಟು. ಇಲ್ಲಿಗೆ ಬಂದು 17 ಇಯರ್ಸ್ ಆಗ್ತಾ ಇದೆ. ಇಲ್ಲಿ 1 ಅವರಲ್ಲಿ ಬಂದುಬಿಟ್ಟು 4-5 ಮೀನು ಸಿಕ್ತಂದರೆ ಎತ್ಕೊಂಡು ಮನೆಗೆ ಹೋಗೋದೆ. ಓಕೆ, ಆ ಥರ ಇತ್ತು ಸ್ಪಾಟು. ಈಗ ಮುಂಚೆ ಏನಂದರೆ
ನಮಗೆ ಚೆನ್ನ ಸ್ಟಾಟ ಸಿಗೋದಿಲ್ಲ, ಕಡಿಮೆ ಬುಲ್ ಸಿಗುತ್ತೆ. ಇವಾಗ ಚೆನ್ನ ಸ್ಟಾಟ ತುಂಬ ಇದೆ, ಆದರೆ ಬುಲ್ ಕಡಿಮೆ ಆಗಿಬಿಟ್ಟಿದೆ. ಕಡಿಮೆ ಆಗಿದೆ. ಅದು ಇವಾಗ ಇಷ್ಟು 7 ಗಂಟೆಲಿಂದ ಇವಾಗ 12:30 1 ಗಂಟೆ ಆಗ್ತಾ ಇದೆ, ಪರವಾಗಿಲ್ಲ. ನಮಗೆ 4 ಮೀನು ಸಿಕ್ಕಿದೆ ಗೈಸ್. ಆಗ ನೋಡಿ, ಹೆವಿ ಕ್ಯಾಚ್, ಒಳ್ಳೆ ಕ್ಯಾಚ್. 1 2 3 4. ಓಕೆ ಗೈಸ್, ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ನನ್ನ ಜೊತೆ ನೀವು ಇರ್ಬೋದು. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾರಿಗೂ ವೀಡಿಯೋ ಸರಿಯಾಗಿ ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹೆಸರು ಸಗೈದೇವಿ ಆ್ಯಂಗ್ಲಿಂಗ್ ಅಂತ ಹೆಸರು ಯೂಟ್ಯೂಬ್ ಹಾಕಿದ್ರೆ ಸಾಕು, ನಿಮಗೆ ವೀಡಿಯೋ ಸಿಗುತ್ತೆ. ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟು ತುಂಬಾ ಬೇಕೇ ಬೇಕು. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋನಲ್ಲಿ ನೋಡ್ತೀನಿ. ಬಾಯ್.